ಮುಸ್ಲಿಮರಿಂದ ಬೆದರಿಕೆ, ಆನ್ಲೈನ್ ಶಸ್ತ್ರಾಸ್ತ್ರ ಪರವಾನಗಿಗೆ ಅಸ್ತು. ಬಾಂಗ್ಲಾದೇಶ ಮೂಲದ ಮುಸ್ಲಿಮರಿಂದ ಸ್ಥಳೀಯರ ಆತ್ಮರಕ್ಷಣೆಗಾಗಿ ಅಸ್ಸಾಂ ಸರ್ಕಾರದ ದಿಟ್ಟ ನಿಲುವು. ಸ್ಥಳೀಯ ಜನರಿಗೆ ಆನ್ಲೈನ್ ಶಸ್ತ್ರಾಸ್ತ್ರ ಪರವಾನಗಿಗಳನ್ನು ಒದಗಿಸಲು ನಿರ್ಧಾರ. ಬಾಂಗ್ಲಾದೇಶ ಮೂಲದ ಮುಸ್ಲಿಮರ ಆಕ್ರಮಣದಿಂದ ಸ್ಥಳೀಯ ಜನರಿಗೆ ಬೆದರಿಕೆ ಇದೆ ಎಂಬ ಗ್ರಹಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ನೇತೃತ್ವದ ಅಸ್ಸಾಂ ಸರ್ಕಾರವು ಸೂಕ್ಷ್ಮ ಜಿಲ್ಲೆಗಳಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಶಸ್ತ್ರಾಸ್ತ್ರಗಳಿಗೆ ಆನ್ಲೈನ್ ಪರವಾನಗಿ ನೀಡಲು ಮುಂದಾಗಿದೆ. ಆಗಸ್ಟ್ ಮೊದಲ ವಾರದ ವೇಳೆಗೆ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಶಸ್ತ್ರಾಸ್ತ್ರಗಳು ಬೇಕು ಎಂದು ಭಾವಿಸುವ ಸ್ಥಳೀಯ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡದೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಸರ್ಕಾರ ದೃಢಪಡಿಸಿದೆ. ದಿಬ್ರುಗಢದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ, ಮುಂದಿನ ದಿನಗಳಲ್ಲಿ ಅಸ್ಸಾಂನಲ್ಲಿ ಪರಿಸ್ಥಿತಿ ತುಂಬಾ ಸ್ಫೋಟಕವಾಗಲಿದೆ. ಆದರೆ ಸ್ಫೋಟಕ ಪರಿಸ್ಥಿತಿ ಇದ್ದಾಗ ಸ್ಥಳೀಯ ಜನರು ಹೇಗೆ ಬದುಕುಳಿಯುತ್ತಾರೆ ಅಥವಾ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳುತ್ತಾರೆ, ಆ ಸಮಯದಲ್ಲಿ ಪರವಾನಗಿ ಪಡೆದ ತೋಳು ಮಾತ್ರ ಅವರಿಗೆ ರಕ್ಷಿಸುತ್ತದೆ. ರಾಜ್ಯದಲ್ಲಿ ಈಗಲೂ ಶಸ್ತ್ರಾಸ್ತ್ರ ಪರವಾನಗಿ ಅರ್ಜಿ ಸಲ್ಲಿಸಬಹುದು, ಆದರೆ ಅದನ್ನು ಸರ್ಕಾರದ ಸೇವಾ ಸೇತು ಪೋರ್ಟಲ್ಗೆ ಸೇರಿಸಿದ ನಂತರ ಜನರು ಶಸ್ತ್ರಾಸ್ತ್ರ ಪರವಾನಗಿಗೆ ಅರ್ಜಿ ಸಲ್ಲಿಸುವುದು ಸುಲಭವಾಗುತ್ತದೆ. ಅರ್ಜಿ ನಂತರ ಆ ವ್ಯಕ್ತಿಯು ಅದನ್ನು ಪಡೆಯಲು ಅರ್ಹನೇ ಅಥವಾ ಇಲ್ಲವೇ ಎಂದು ಜಿಲ್ಲಾಧಿಕಾರಿಗಳು ವಿಚಾರಿಸುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಅವರಿಗೆ ಶಸ್ತ್ರಾಸ್ತ್ರ ಪರವಾನಗಿ ನೀಡಲಾಗುವುದು ಎಂದು ಸಿಎಂ ಶರ್ಮಾ ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಟೀಕೆಗೆ ಪ್ರತಿಕ್ರಿಯಿಸಿದ ಸಿಎಂ ಶರ್ಮಾ, ನನ್ನ ಮಾತುಗಳು ಸ್ಪಷ್ಟವಾಗಿದೆ. ಬಾಂಗ್ಲಾದೇಶಿ ಮೂಲದ ಮುಸ್ಲಿಂ ಅತಿಕ್ರಮಣಕಾರರಿಂದ 40,000 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡ ನಂತರ ಅಸ್ಸಾಮಿ ಜನರು ಭಯವಿಲ್ಲದೆ ಬದುಕುಳಿಯಲು ಕಲಿಯುತ್ತಿದ್ದಾರೆ ಮತ್ತು ಅವರು ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸಬೇಕಾಗಿದೆ. ಆಂದೋಲನವು ನಿಮ್ಮ ಹಕ್ಕುಗಳನ್ನು ಪಡೆಯುವ ಮಾರ್ಗವಲ್ಲ. ನೀವು ಬದುಕಲು ಪ್ರಾಯೋಗಿಕವಾಗಿರಬೇಕು ಮತ್ತು ಅಸ್ಸಾಮಿ ಜನರು ಪ್ರಾಯೋಗಿಕವಾಗಿರುವುದರ ಮೂಲಕ ಮಾತ್ರ ಬದುಕುಳಿಯಬಹುದು ಎಂದು ಅವರು ಹೇಳಿದರು.